ಕಾಲ ನವೆಂಬರ್ ತಿಂಗಳ ಕ್ರಾಂತಿಯ ಬಗ್ಗೆ ಚರ್ಚೆ ಆಗ್ತಾ ಇದ್ದ ರಾಜ್ಯ ಕೈಪಾಳ್ಯದಲ್ಲಿ ಇದೀಗ ಈ ಕ್ರಾಂತಿ ಮತ್ತೊಂದೆರಡು ತಿಂಗಳು ಪ್ರೀಪೋನ್ ಆಗಿದೆ. ಕ್ರಾಂತಿ ನಡೆಯೋದು ನವೆಂಬರ್ನಲ್ಲ, ಬದಲಾಗಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅಂತ ಹೇಳಿ ಹಿರಿಯ ಸಚಿವ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಾಗಾದ್ರೆ ಕ್ರಾಂತಿ ಅನ್ನೋದು ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇದರ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕ? ಯಾವ ವಿಚಾರದಲ್ಲಿ ಬದಲಾವಣೆಯ ಕ್ರಾಂತಿ ಆಗಲಿದೆ? ಭರ್ಜರಿ ಬದಲಾವಣೆಗೆ ಕಾಂಗ್ರೆಸ್ ಪಾಳೆಯ ಸಿದ್ಧವಾಗಿದೆಯಾ? ಇದೆಲ್ಲದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಆಗಸ್ಟ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ. ಕೆಎನ್ ರಾಜಣ್ಣ ಮಾತಿನ ಮರ್ಮವೇನು? ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಾತಾಡಿದ್ರೆ ಸಾಕು, ಒಂದಿಲ್ಲ ಒಂದು ಬಾಂಬ್ ಸಿಡಿಯುತ್ತವೆ. ಇವತ್ತು ಕೂಡ ರಾಜಣ್ಣ ಅವರು ಹೊಸ ಬಾಂಬ್ ಸಿಡಿಸಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ನಡೆಯಲಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸೆಪ್ಟೆಂಬರ್ ಕಳೀಲಿದ್ದ ಸೆಪ್ಟೆಂಬರ್ ಕಳೀಲಿದ್ದ ನನಗೆ ಸೆಪ್ಟೆಂಬರ್ ಕಳೀಲಿದ್ದ ಸೆಪ್ಟೆಂಬರ್ ಕಳೀಲಿದ್ದ ನನಗೆ ಪಕ್ಷದಲ್ಲಿ ಕ್ರಾಂತಿಯೋ ಸರ್ಕಾರದ ಕ್ರಾಂತಿಯೋ? ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ರಾಹುಲ್ ವಿದೇಶದಿಂದ ಬಂದ ಬಳಿಕ ಬದಲಾವಣೆ. ಒಂದರ ಮೇಲೊಂದು ಬಾಂಬ್ ಸಿಡಿಸಿದ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಹೆಚ್ಚಕ್ಕೂ ಕೆಎನ್ ರಾಜಣ್ಣ ಹೇಳೋದು ಹೇಳ್ತಾರೆ, ಸುತ್ತಿ ಬಳಸಿ ಹೇಳೋ ಬದಲು ಕಡ್ಡಿ ಮುರಿದಂಗೆ ಹೇಳಿದ್ರೆ ಚೆನ್ನಾಗಿರುತ್ತಪ್ಪ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನಗಳ ಕಾಲ ನವೆಂಬರ್ ತಿಂಗಳ ಕ್ರಾಂತಿಯ ಬಗ್ಗೆ ಚರ್ಚೆ ಆಗ್ತಾ ಇದ್ದ ರಾಜ್ಯ ಕೈಪಾಳ್ಯದಲ್ಲಿ ಇದೀಗ ಈ ಕ್ರಾಂತಿ ಮತ್ತೊಂದೆರಡು ತಿಂಗಳು ಪ್ರೀಪೋನ್ ಆಗಿದೆ. ಕ್ರಾಂತಿ ನಡೆಯೋದು ನವೆಂಬರ್ನಲ್ಲ, ಬದಲಾಗಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅಂತ ಹೇಳಿ ಹಿರಿಯ ಸಚಿವ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಾಗಾದ್ರೆ ಕ್ರಾಂತಿ ಅನ್ನೋದು ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇದರ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕ? ಯಾವ ವಿಚಾರದಲ್ಲಿ ಬದಲಾವಣೆಯ ಕ್ರಾಂತಿ ಆಗಲಿದೆ? ಭರ್ಜರಿ ಬದಲಾವಣೆಗೆ ಕಾಂಗ್ರೆಸ್ ಪಾಳೆಯ ಸಿದ್ಧವಾಗಿದೆಯಾ? ಇದೆಲ್ಲದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಆಗಸ್ಟ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ. ಕೆಎನ್ ರಾಜಣ್ಣ ಮಾತಿನ ಮರ್ಮವೇನು? ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಾತಾಡಿದ್ರೆ ಸಾಕು, ಒಂದಿಲ್ಲ ಒಂದು ಬಾಂಬ್ ಸಿಡಿಯುತ್ತವೆ. ಇವತ್ತು ಕೂಡ ರಾಜಣ್ಣ ಅವರು ಹೊಸ ಬಾಂಬ್ ಸಿಡಿಸಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ನಡೆಯಲಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸೆಪ್ಟೆಂಬರ್ ಕಳೀಲಿದ್ದ ಸೆಪ್ಟೆಂಬರ್ ಕಳೀಲಿದ್ದ ನನಗೆ ಸೆಪ್ಟೆಂಬರ್ ಕಳೀಲಿದ್ದ ಸೆಪ್ಟೆಂಬರ್ ಕಳೀಲಿದ್ದ ನನಗೆ ಪಕ್ಷದಲ್ಲಿ ಕ್ರಾಂತಿಯೋ ಸರ್ಕಾರದ ಕ್ರಾಂತಿಯೋ? ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ರಾಹುಲ್ ವಿದೇಶದಿಂದ ಬಂದ ಬಳಿಕ ಬದಲಾವಣೆ. ಒಂದರ ಮೇಲೊಂದು ಬಾಂಬ್ ಸಿಡಿಸಿದ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಹೆಚ್ಚಕ್ಕೂ ಕೆಎನ್ ರಾಜಣ್ಣ ಹೇಳೋದು ಹೇಳ್ತಾರೆ, ಸುತ್ತಿ ಬಳಸಿ ಹೇಳೋ ಬದಲು ಕಡ್ಡಿ ಮುರಿದಂಗೆ ಹೇಳಿದ್ರೆ ಚೆನ್ನಾಗಿರುತ್ತಪ್ಪ.
ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನಗಳ ಕಾಲ ನವೆಂಬರ್ ತಿಂಗಳ ಕ್ರಾಂತಿಯ ಬಗ್ಗೆ ಚರ್ಚೆ ಆಗ್ತಾ ಇದ್ದ ರಾಜ್ಯ ಕೈಪಾಳ್ಯದಲ್ಲಿ ಇದೀಗ ಈ ಕ್ರಾಂತಿ ಮತ್ತೊಂದೆರಡು ತಿಂಗಳು ಪ್ರೀಪೋನ್ ಆಗಿದೆ. ಕ್ರಾಂತಿ ನಡೆಯೋದು ನವೆಂಬರ್ನಲ್ಲ, ಬದಲಾಗಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅಂತ ಹೇಳಿ ಹಿರಿಯ ಸಚಿವ, ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಾಗಾದ್ರೆ ಕ್ರಾಂತಿ ಅನ್ನೋದು ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇದರ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕ? ಯಾವ ವಿಚಾರದಲ್ಲಿ ಬದಲಾವಣೆಯ ಕ್ರಾಂತಿ ಆಗಲಿದೆ? ಭರ್ಜರಿ ಬದಲಾವಣೆಗೆ ಕಾಂಗ್ರೆಸ್ ಪಾಳೆಯ ಸಿದ್ಧವಾಗಿದೆಯಾ? ಇದೆಲ್ಲದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಆಗಸ್ಟ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ. ಕೆಎನ್ ರಾಜಣ್ಣ ಮಾತಿನ ಮರ್ಮವೇನು? ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಾತಾಡಿದರೆ ಸಾಕು, ಒಂದಿಲ್ಲ ಒಂದು ಬಾಂಬ್ ಸಿಡಿಯುತ್ತವೆ. ಇವತ್ತು ಕೂಡ ರಾಜಣ್ಣ ಅವರು ಹೊಸ ಬಾಂಬ್ ಸಿಡಿಸಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ನಡೆಯಲಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸೆಪ್ಟೆಂಬರ್ ಕಳೀಲಿದ್ದೇನೆ. ಸೆಪ್ಟೆಂಬರ್ ಕಳೀಲಿದ್ದೆ. ನನಗೆ ಸೆಪ್ಟೆಂಬರ್ ಕಳೀಲಿದ್ದೇನೆ. ಸೆಪ್ಟೆಂಬರ್ ಕಳೀಲಿದ್ದೆ. ನನಗೆ ಪಕ್ಷದಲ್ಲಿ ಕ್ರಾಂತಿಯೋ ಸರ್ಕಾರದ ಕ್ರಾಂತಿಯೋ? ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ರಾಹುಲ್ ವಿದೇಶದಿಂದ ಬಂದ ಬಳಿಕ ಬದಲಾವಣೆ. ಒಂದರ ಮೇಲೊಂದು ಬಾಂಬ್ ಸಿಡಿಸಿದ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಇಷ್ಟಕ್ಕೂ ಕೆಎನ್ ರಾಜಣ್ಣ ಹೇಳೋದು ಹೇಳ್ತಾರೆ, ಸುತ್ತಿ ಬಳಸಿ ಹೇಳೋ ಬದಲು ಕಡ್ಡಿ ಮುರಿದಂಗೆ ಹೇಳಿದ್ರೆ ಚೆನ್ನಾಗಿರುತ್ತಪ್ಪ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ ನೀಡಿದ್ದಾರೆ. ಸೆಪ್ಟೆಂಬರ್ ಕಳೀಲಿದ್ದೇನೆ. ಸೆಪ್ಟೆಂಬರ್ ಕಳೀಲಿದ್ದೆ. ನನಗೆ ಸೆಪ್ಟೆಂಬರ್ ಕಳೀಲಿದ್ದೇನೆ. ಸೆಪ್ಟೆಂಬರ್ ಕಳೀಲಿದ್ದೆ. ನನಗೆ ಪಕ್ಷದಲ್ಲಿ ಕ್ರಾಂತಿಯೋ ಸರ್ಕಾರದ ಕ್ರಾಂತಿಯೋ? ರಾಜ್ಯ